ತುಳಿಸ್ಕೊಂಡು ಮುಳುಗಿಸ್ಕೊಂಡು ಗಂಟ್ಲಲ್ಲಿ ಬಿಟ್ಕೊಂಡ್ರೆ ಸೂಪರ್ ಆಗಿರ್ತೈತೆ. ಜೊತೆಗೆ ನಂಚ್ಕೊಳಕ್ಕೆ ಹಪ್ಪಳ ಬೇರೆ. ನಿಂತು ಒಂದೊಂದು ಜಾಗದಲ್ಲಿ ಡೌನ್ ಇರೋ ಜಾಗದಲ್ಲಿ ಬಗ್ಗಿ ತೊಡೆ ಬೆನ್ನು ಸೊಂಟ ಇನ್ನೊಂದು ಮತ್ತೊಂದು ಎಲ್ಲ ಎಳ್ದಾಕದೆ ನೋಯ್ತೈತೆ. ಅಲ್ಲ ಮೇಡಮ್, ನಾವು ಸ್ವಲ್ಪ ಓದಿ ಬರ್ದು ಸಾಫ್ಟ್ವೇರ್ ಇಂಜಿನಿಯರ್ AC ರೂಮಲ್ಲಿ ಕೆಲಸ ಮಾಡಿದ್ರು ನಾವು ತುಂಬ ಚೆನ್ನಾಗಿರ್ತಾಯಿದ್ವಿ. ಬೆಳಗ್ಗೆ ಬಂದಿದ್ದೀವಿ ಅಂದರೆ ಸಾಯಂಕಾಲ ಆಗೋವರೆಗೂ ಇದೇ ಬಿಸಿಲಲ್ಲಿ ಒಣಗ್ತಾ ಇರ್ತೀವಿ. ಇನ್ನು ಈ ಕಲರ್ ಇರ್ದಿರಾ ಇನ್ಯಾವ ಕಲರ್ ಇರೋಣ ಅಲ್ವೇ? ಅವನನ್ನು ಮರ್ಡರ್ ಮಾಡೋಕೆ ಹುಡ್ಗೋಲ್ ಎತ್ಕೊಂಡೋಗು, ಅವನ್ನ ಕೊಯ್ಯೋ ಸಾಕನೆ ಅವ್ನು ಓಡಾಗ್ಬಿಡ್ತಾನೆ. ಹಾಂ, ಏನು ತಿಂದಿಲ್ಲ? ಅಲ್ಲ, ಏನು ತಿಂದಿಲ್ಲ? ಹಲೋ, ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ RJ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ತಾನೇ ಜಸ್ಟ್ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ತೋಟ ಕಡೆ ಬಂದರೆ ಏನಕ್ಕಪ್ಪ ಅಂದರೆ ಮಾಮೂಲಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಕಣ್ರಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೊಟೀನು, ಪ್ರತಿಯೊಂದು ಕೂಡ ಸಂಜೆವರೆಗೂ ಏನೆಲ್ಲ ಮಾಡ್ದೋಗ್ತೀನಿ. ಇವಾಗ ಸಂಜೆ ಬಂದು ಬೆಳಗ್ಗೆ ಬಂದು 6:30 ಆಗಿದೆ. ಸಂಜೆ 6:30 6:45ವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ವೀಡಿಯೋ ಮಾಡ್ತೀನಿ. ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಅಂದರೆ ಏನು, ನೀವು ಮಾಡೋ ಒಂದೇ ಒಂದು ಲೈಕ್, ನೋಡ್ತಾವ್ರಲ್ಲ ಒಂದೇ ಒಂದು ಲೈಕ್ ಮಾಡಿದ್ರೆ ನಮ್ಗಷ್ಟೇ ಸಾಕು. ಓಕೆ, ಬನ್ನಿ ಇವತ್ತು ಬೆಳಗ್ಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕೆಲಸ ನೋಡೋಲ್ಲ. ಈಗ ತಾನೇ ಜಸ್ಟ್ ಬಂದ್ರಿ. ಈ ಬೆಳಗ್ಗೆ ಫಸ್ಟು ಕೆಲಸ ನೋಡೋಣ. ಹಕ್ಕಿಗಳ ಒಂದು ಚಿಲಿಪಿಲಿ ತುಂಬಾ ಚೆನ್ನಾಗಿರುತ್ತೆ. ಏನಂದರೆ ಬೆಳಗ್ಗೆ ವ್ಲಾಗ್ನ ಶುರು ಮಾಡೋ ಕಾರಣ ಏನಪ್ಪ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಕ್ಕಿಗಳ ಒಂದು ಚಿಲಿಪಿಲಿ ಅಲ್ವೇ? ಹಾಗಾಗಿ ಬೇರೆದೆಲ್ಲ ಮ್ಯೂಸಿಕ್ ಏನೋ ನಾವು ಕೊಡೋಕೆ ಹೋದರೆ ಯೂಟ್ಯೂಬ್ ಕಾಪಿ ರೆಸ್ಟ್ರೈಕ್ ಮಾಡ್ತಾರೆ, ಕಾಪಿ ರೆಸ್ಟ್ರೈಕ್ ಕೊಡ್ತಾರೆ. ಇದಕ್ಕೆ ಕಾಪಿ ರೆಸ್ಟ್ರೈಕ್ ನೋಡಲಿ ಕೊಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದು ಹಕ್ಕಿ ಪಕ್ಷಿಗಳಲ್ವಾ, ಹಾಗಾಗಿ ಕಾಪಿ ರೆಸ್ಟ್ರೈಕ್ ಕೊಡೋಕ್ಕಾಗಲ್ಲ. ಇದು ನಾರ್ಮಲ್ಲು ಮ್ಯೂಸಿಕ್ ಅಂತಲೇ ಹೇಳ್ಬೋದು ಅಲ್ವ? ಬೆಳಗಿಂದ ಬಂದು ಅಲ್ಲೊಂದು ಕೊರ್ರೆ ಮತ್ತು ಇಲ್ಲೊಂದು ಕೊರ್ರೆ ಅದು ಅಲ್ಲಿರೋದು ಆಲ್ಮೋಸ್ಟ್ ನಿನ್ನೆ ಸಂಜೆ ಬಿಡಿಸಿರೋದು. ಈಗ ನಮ್ಮಮ್ಮ ಟೀ ಎತ್ಕೊಂಡ್ಬರ್ತಾ ಇದ್ದಾರೆ, ಪ್ರೇಮಕ್ಕನವರು. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 8:45 ಕಣ್ರಿ. ಯಾಕೋ ಗೊತ್ತಿಲ್ಲ, ಟೀ ಕುಡಿಬೇಕನ್ನಿಸ್ತು. ಬೆಳಗಿಂದ ಒಂಥರ ಮೋಡ ಕೂಡ ಮುಚ್ಚಿದೆ, ಈ ಕಡೆ ಬಿಸಿಲು ಕೂಡ ಬೀಳ್ತಾ ಇದೆ, ಆವಾಗವಾಗ ಗಾಳಿ ಕೂಡ ಬೀಸ್ತಾ ಇದೆ. ಮೂರು ವೆದರು ಅಲ್ಲೇನಮ್ಮ? ನಿನ್ನ ಮುಂದೆ ನೋಡ್ಕೊಂಡು ಟೀ ಬಾಕ್ಸ. ಹಾಯ್, ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಏನಂದರೆ ಬೆಳಗ್ಗೆ ಕಾಫಿ ಬರ್ತೀವಿ, ಆದರೆ ಕೆಲಸ ಮಾಡ್ತಾ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತೈತೆ ಟೀ ಕುಡಿದ್ರೆ. ಹಾಗಾಗಿ ಒಂದು ಲೋಟ ಟೀ ಕುಡಿಯೋದು. ಟೀ ಕುಡಿದ್ರೆ ಮೈಂಡೆಲ್ಲ ಫ್ರೆಶ್ ಆಗುತ್ತೆ ಕಣ್ರಿ. ಈಗ ಸಮಯ ಬಂದು 11 ಗಂಟೆ ಆಗಿದೆ ಕಣ್ರಿ. ಬೆಳಗಿಂದ ಬಂದು ಇಷ್ಟು ಕಾಯಿ ಬಿಡಿಸಿದ್ದೀವಿ. ಇನ್ನು ಗಾಡಿ ಬರೋ ಟೈಮು ಕೂಡ ಆಗಿದೆ. ಟಾಪ್ನ ಹೊಲ್ದಾಕ್ಬಿಟ್ರೆ ಅವ್ರು ಪಾಡ್ಕೋರು ಹಾಕೊಂಡು ಹೋಗ್ತಾರೆ. ನಮ್ಮ ಕೆಲಸ ಅಲ್ಲಿಗೆ ಮುಗೀತು. ಏನು ತಿಂದಿಲ್ಲ? ಅಲ್ಲ, ಏನು ತಿಂದಿಲ್ಲ? ಹಾಂ,
ಅಲ್ಲಮ್ಮ ನಾನು ಟಾಪ್ ಹೊಲಿತಾ ಇದ್ರೆ ಒಬ್ಳೆ ಬಂದು ಇಲ್ಲಿ ಮುದ್ದಿಗಳನ್ನ ಹೊಡಿತಾ ಇದೆಯಲ್ಲ. ಅಲ್ಲ ಒಬ್ಳೆ ಬಂದು ತಿಂತಾ ಇದೀಯೇ ನೀನು ಒಬ್ಳು ತಾಯಿನ. ಹಾಂ ಬನ್ನಿ ಫ್ರೆಂಡ್ಸ್, ಇವತ್ತು ಊಟ ಮಾಡೋಣ. ಇವತ್ತು ನಾಷ್ಟ ಏನಿಲ್ಲ, ನಾಷ್ಟನೂ ಡೈಲಿ ತಿನ್ನೋಕೋದ್ರೆ ನಮ್ಗೆ ಇಷ್ಟ ಆಗೋದು ಇಲ್ಲ. ಇವತ್ತು ನಮ್ಮ ಮನೇಲಿ ಬಂದು ಸೊಪ್ಪು ಸಾರು ಮತ್ತು ರಾಗಿ ಬಾಲು ನಂಚ್ಕೊಳ್ಳೋಕ್ಕೆ ಹಪ್ಳ ಹಾಕ್ಕೊಂಡ್ರಿ. ರಾಗಿ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ ಸಾರಾಗಿ ಹಿಂಗೆ ಕೈ ಒರ್ಸ್ಕೊಂಡು ಮುದ್ದೆನ ಹಿಂಗೆ ಮುರ್ಕೊಂಡು ಹಿಂಗೆ ಉಂಡೆ ಮಾಡಿ ತುಳಿಸ್ಕೊಂಡು ಮುಳುಗಿಸ್ಕೊಂಡು ಗಂಟ್ಲಲ್ಲಿ ಬಿಟ್ಕೊಂಡು ಸೂಪರ್ ಆಗಿರ್ತೈತೆ. ಜೊತೆಗೆ ನಂಚ್ಕೊಳಕ್ಕೆ ಹಪ್ಳ ಬೇರೆ. ಈ ಥರ ನಮ್ಮದು ಬದುಕೋಕಳ್ರಿ. ಗಾಡಿ ಕೂಡ ಬಂದೈತೆ ಮೂಟೆ ಹಾಕೊಂಡು ಹೋಗೋಕ್ಕೆ. ನಾನು ಕೂಡ ಊಟ ಮಾಡಿದ್ದಾಯಿತು, ಟಾಪ್ ಹೊಲ್ದಾಕ್ಬಿಟ್ಟು ಅದಕ್ಕೆ ಊಟ ಮಾಡೋಕೆ ಹೋಗಿದ್ದು. ಇವ್ರ ಗಾಡಿ ಬೇಗ ಬಂದ್ಬಿಡ್ತಾರೆ ಅಂತ 11 ಗಂಟೆಗೆ. ಇವಾಗ 11:15 ಬಂದವ್ರು, ಏನೋ ಅರ್ಧ ಗಂಟೆ ಲೇಟಾಗಿ ಬಂದವ್ರು ಇವತ್ತು. ನಡ್ಸಮಣ್ಣ ಏನ ಪಾದವರು ಲೇಟಾಗಿ ಬಂದುಬಿಟ್ಟಿಕ್ರಿ ಏನಕ್ಕೆ? ಇವ್ರ ಗಾಡಿಗೆ ಲೋಡ್ ಕೊಟ್ಟರೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಕ್ಲೀನರ್ಗಳಿರಲ್ಲ. ಮೂಟೆ ತಗೊಂಡೇ ಬರ್ಬೋದು ಅಲ್ಲ ನಡ್ಸೋಣ. ಯೂಟ್ಯೂಬ್ಲೇ ಬರ್ರೆ ತಮಾಷೆ ಹಣ್ಗಣ ಫೇಮಸ್ ಹಾಕ್ಬೇಡ್ರೆ. ಕೊನೆ ಮೂಟೆ ನಮ್ಮದು ಕೂಡ ಹಾಕ್ಕೊಂಡು ಇವಾಗ ಲೋಡ್ ಆಗಿ ಮಾರ್ಕೆಟ್ ಕಡೆ ಹೋಯ್ತು ಕಣ್ರಿ ಗಾಡಿ. ಮೂಟೆನ ಟೆಂಪೋಗೆ ಹಾಕಿ ಮಾರ್ಕೆಟ್ ಕಡೆ ಹೋಯ್ತು. ನಾನು ಎಷ್ಟು ಬಂದಿದ್ದು ಇವಾಗ ನಮ್ಮೂರು ಸಂತೆಗೆ ಕಣ್ರಿ. ಮನೆಗೆ ತರಕಾರಿ ಇರಲಿಲ್ಲ, ಹಾಗಾಗಿ ತಗೊಂಡೋಗೋಕ್ಕೆ ನಮ್ಮೂರು ಸಂತೆಗೆ ಬಂದೆ ಕಣ್ರಿ. ಇದೇ ನಮ್ಮೂರು ಸಂತೆ, ಮಂಗಳವಾರ ನಡೆಯೋದು. ಈಗ ಸಮಯ ಬಂದು ಸಂಜೆ 4:15 ಆಗಿದೆ ಕಣ್ರಿ. ಕರೆಂಟು ಕೂಡ ಬಂದಿದೆ, ನೀರು ಕೂಡ ಬಿಟ್ಟಿದ್ದೀನಿ. ಇವತ್ತು ಕೆಳಗಂಟಾಗಿ ಬಿಟ್ಟಿದ್ದೀನಿ. ನೆನ್ನೆ ಬಂದು ಸಂರಟಾಗಿ ಬಿಟ್ಟಿದ್ದೆ, ಇವತ್ತು ಬಂದು ಕೆಳಗಂಟಾಗಿ ಬಿಟ್ಟಿದ್ದೀನಿ. ಎಲ್ಲ ರನ್ನಿಂಗ್ ಆಗ್ತಾಯಿದೆ ಆಲ್ಮೋಸ್ಟು. ಈಗ ಸಮಯ ಬಂದು ಸಂಜೆ 6:15 ಆಗ್ತಾ ಬಂದಿದೆ ಕಣ್ರೆ. ಏನು ಮಾಡ್ತಾಯಿದ್ದೀರ ಅಂದರೆ ಮಾಮೂಲಿ ಕಾಯಿ ಬಿಡಿಸ್ತಾ ಇದ್ದೀವಿ. ತೊಂಡೆಕಾಯಿ ಬಿಡಿಸಿ ಸಾಕಾಯಿತು. ಹಾಗಾಗಿ ಈ ಕಡೆ ನಮ್ಮಮ್ಮ ಎಲಾಡಿಕೆ ಹಾಕೋ ಬರೋ ಅಂತ ಕರೆದ್ರು. ನನಗೂ ಯಾಕೋ ಬೇಜಾರಾಗ್ತಾ ಇದೆ. ಹಾಗಾಗಿ ಎಲಾಡಿಕೆ ಹಾಕೋಣ ಅಂತ ಬಂದೆ ಕಣ್ರಿ. ಇಲ್ಲ ಕೊಡು, ಚೆನ್ನಾಗಿರೋ ಕೊಡು ನಂಗೆ ಎಲೆ. ಏನಂದರೆ ಸಂತೆಗೆ ಹೋಗಿದ್ದೆ, ಎಲೆ ಬೇರೆ ಚೆನ್ನಾಗಿತ್ತು. ಎಲಾಡಿಕೆ ಕೂಡ ತಗೊಂಬಂದೆ ನಮ್ಮ ಅಮ್ಮನಿಗೋಸ್ಕರ. ನಾನು ಯಾವಾಗ ಹಾಕೋದಿಲ್ಲ ಎಲಾಡಿಕೆ, ಯಾವಾಗನ ಅಪರೂಪಕ್ಕೆ ಬೇಜಾರಾದಾಗ, ಬೋರ್ ಹೊಡೆದಾಗ ಈ ಥರ ಎಲಾಡಿಕೆ ಹಾಕ್ಕೊಳೋದು ಕಂಡ್ರಿ. ಬರೀ ಎಲಾಡಿಕೆ ಮಾತ್ರ ಹಾಕ್ಕೊಳೋದಷ್ಟೇ. ಈ ಥರ ಚೆನ್ನಾಗಿ ಮೇಯೋದು, ಚೆನ್ನಾಗಿ ಮೇಯ್ದುಬಿಟ್ಟು ಮತ್ತೆ ಕಾಯಿ ಬಿಡ್ಸೋಕೆ ಹೋಗೋದು. ಯಾಕಂದರೆ ಇನ್ನೂ ಟೈಮ್ ಇದೆ, ಸಮಯ ಇದೆ. ಈಗ 6:15 ಆಗಿದೆ, 6:15 ಆಗಿದೆ. ಇನ್ನು 6:45 7 ಗಂಟೆವರೆಗೂ ಕಾಯಿ ಬಿಡಿಸ್ಕೊಂಡಿದ್ರೆ ಮಾತ್ರ ಬೆಳಗ್ಗೆಗೆ ಮೂಟೆ ನಿಲ್ಲೋದು, ಇಲ್ಲಾಂದರೆ ಮೂಟೆ ನಿಲ್ಲೋಲ್ಲ. ಸುಮಾರು ಸಂಜೆ 4 ಗಂಟೆಗೆ ಬಂದಿದ್ದ. ಆ ಮೂಟೆನಲ್ಲಿ ಇದೆಯಲ್ಲ ಅಷ್ಟು ಕಿತ್ತಿದ್ದೀವಿ, ಇನ್ನು ಕೀಳ್ಬೇಕು ಕಣ್ರಿ. ಅಲ್ಲೇನಮ್ಮ ಪ್ರೇಮ ಈ ಶಾಲ ಈ ಮುಖ ಫುಲ್ ಆಗೋತ್ಯ. ನಿನ್ಕಿನ್ನ ಬೆಳಗ್ಗೆ ಇದ್ದೀನಿ ನಾನು. ನನ್ಕಿಂತ ಬೆಳಗ್ಗೆ ಅಲ್ಲ ಮೇಡಮ್, ನಾವು ಸ್ವಲ್ಪ ಓದಿ ಬರ್ದು ಸಾಫ್ಟ್ವೇರ್ ಇಂಜಿನಿಯರ್ AC ರೂಮಲ್ಲಿ ಕೆಲಸ ಮಾಡಿದ್ರು ನಾವು ತುಂಬ ಚೆನ್ನಾಗಿರ್ತಾಯಿದ್ರಿ. ಬೆಳಗ್ಗೆ ಬಂದಿದ್ದೀವಿ ಅಂದರೆ ಸಾಯಂಕಾಲ ಆಗೋವರೆಗೂ ಇದೇ ಬಿಸಿಲಲ್ಲಿ ಒಣಗ್ತಾ ಇರ್ತೀವಿ. ಇನ್ನು ಈ ಕಲರ್ ಇರ್ದಿರಾ ಇನ್ಯಾವ ಕಲರ್ ಇರೋಣ ಅಲ್ವೇ? ಬಿಡು, ಯಾವ ಕಲರ್ ಇದ್ರೇನು ನಂಗೆ ಯೋಚನೆನೇ ಇಲ್ಲ. ನಮ್ಗೇನಿದ್ರು ದುಡಿಬೇಕು, ಮಾಡಬೇಕು ಅಷ್ಟೇ ಅಲ್ವಾ ಫ್ರೆಂಡ್ಸ್? ಸಮಯ ಬಂದು ಸಂಜೆ 6:42. ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ, ಬೆಳಕು ಕೂಡ ಕಡಿಮೆ ಬೀಳ್ತಾ ಇದೆ. ಇನ್ನು ನಾವು ಕೂಡ ಮನೆ ಕಡೆ ಹೊರಡಬೇಕು. ಇಷ್ಟೊತ್ತವರೆಗೂ ಕಾಯಿ ಬಿಡಿಸಿದ್ರೆ ಏನಂದರೆ ಬೆಳಗ್ಗೆ ಬಂದವರು ಆಲ್ಮೋಸ್ಟು 6:15 ಬಂದವರು. ಈಗ ಸಾಯಂಕಾಲ 6:45 ಕೂಡ ಕೆಲಸ ನಡೀತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅಂತ. ಬೆಳಗಿಂದ ನಿಂತು ಕೈ ನೋಡಿದ್ರಲ್ಲ ಸ್ವಲ್ಪ ಹೊತ್ತು ಹಿಂದೆ ಆ ವಿಡಿಯೋನಲ್ಲಿ ಆ ಥರ. ಓಕೆ
ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಬಂದು ಮತ್ತೆ ಈ ಕೆಲಸ ನೋಡೋಣ. ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ ಇದೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆ ಅಂತೀನಿ, ಮಧ್ಯಾಹ್ನ ಹೊತ್ತೇ ಬಂದ್ಬಿಡ್ತೀನಿ. 11 ಗಂಟೆಗೆಲ್ಲ ಬರ್ತಾಯಿದ್ದೀನಿ. ನಡುವೆ ಟೈಮಿಂಗ್ಸ್ ಹೇಳೋದು ಬೇಡ, ಮಧ್ಯಾಹ್ನ ಕರೆಕ್ಟಾಗಿ ಬರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಬರ್ತಾ ಇರ್ತೀವಿ ನಿಮ್ಮ ಮೊಬೈಲ್ಗೆ ನಾವು. ಹೋಗ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕನಸು